Hi guys, welcome back to a new video. KCT ಫಸ್ಟ್ ರೌಂಡ್ ಚಾಯ್ಸ್ ಎಂಟ್ರಿಯಲ್ಲಿ ಯಾರೆಲ್ಲ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮಗೆ ಸೀಟ್ ಸಿಗೋ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ ಅಥವಾ ಅಪ್ಗ್ರೇಡ್ ಆಗೋ ಚಾನ್ಸಸ್ಸು ಜಾಸ್ತಿನೇ ಇದೆ. ನೀವು ಕೇಳ್ಬೋದು MBBS ಸೀಟ್ಸ್ ಇನ್ಕ್ರೀಸ್ ಆದರೆ ನಮಗೆ ಯಾವ ರೀತಿ ಬೆನಿಫಿಟ್ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಜೊತೆಗೆ ಯಾರೆಲ್ಲ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ನೀವು ಒಂದು ಬೆಸ್ಟ್ ಚಾಯ್ಸ್ನೇ ಚೂಸ್ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಯಾಕೆಂತ ಹೇಳಿದ್ರೆ KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮತ್ತು ವಿಡಿಯೋಗೊಂದು ಲೈಕ್ನ ಮಾಡಿ. ಈಗ ಡೈರೆಕ್ಟಾಗಿ 400 ಮೆಡಿಕಲ್ ಸೀಟ್ಸ್ ಹೆಚ್ಚಿಗೆ ಅಂತ ಅಂದರೆ ಈಗ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ವೈದ್ಯಕೀಯ ಶಿಕ್ಷಣ ಇಲಾಖೆ 800 ಹೆಚ್ಚುವರಿ ಸೀಟುಗಳನ್ನು ಕೇಳಿತ್ತು. ಅಲ್ಲದೆ ಇತರ ವೈದ್ಯಕೀಯ ಕಾಲೇಜುಗಳು ಸಹ ಸೀಟು ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದವು. ಹೀಗಾಗಿ ಕನಿಷ್ಠ 50% ಅಷ್ಟು ಸೀಟು ಅನುಮತಿ ನೀಡಿದರೂ ಬಹುಶಃ 400 ಸೀಟುಗಳು ಸಿಗುವ ಸಾಧ್ಯತೆ ಇದೆ ಎಂದು ಇಲಾಖೆ ವಿಶ್ವಾಸ ವ್ಯಕ್ತಪಡಿಸಿದೆ. ಅಂದರೆ ಇಲ್ಲಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಎಷ್ಟು 800 ಸೀಟ್ಸ್ನ ಹೆಚ್ಚು ಮಾಡಿ ಅಂತ. ಬಟ್ ಅವರ ಒಂದು ಕಾನ್ಫಿಡೆನ್ಸ್ ಏನು ಅಂತ ಹೇಳಿದ್ರೆ ಅದರಲ್ಲಿ ಅಟ್ಲೀಸ್ಟ್ 50% ಅಂದ್ರೂ 400 ಸೀಟ್ಸು ಹೆಚ್ಚಿಗೆ ಮಾಡ್ಬೋದು ಅಂತ. ನೆಕ್ಸ್ಟು ಇಲ್ಲಿ KE ಡೈರೆಕ್ಟರ್ ಏನು ಹೇಳಿದ್ದಾರೆ ಅಂದರೆ 2ನೇ ಸುತ್ತಿನ ತಾತ್ಕಾಲಿಕ ವೇಳಾಪಟ್ಟಿ ಬಿಡುಗಡೆ ಮಾಡಿದ್ದೇವೆ, ಆದರೆ 400 ಸೀಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಬಗ್ಗೆ MCC ಹೇಳುವುದರಿಂದ ಹಾಲಿ ಕಾಲೇಜುಗಳಲ್ಲಿ ಸೀಟು ಹಂಚಿಕೆ ಹೆಚ್ಚಳವಾದರೆ ವೇಳಾಪಟ್ಟಿಯಲ್ಲಿ ಬದಲಾವಣೆ ಆಗುವುದಿಲ್ಲ. ಅಂದರೆ ಇಲ್ಲಿ ಕ್ಲಿಯರಾಗಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಅವ್ರು ಏನೇ ಸೀಟ್ಸ್ ಇನ್ಕ್ರೀಸ್ ಮಾಡಿದ್ರು ವೇಳಾಪಟ್ಟಿ ಈಗ ಶೆಡ್ಯೂಲ್ ಏನು ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ನಿಮಗೆ ಇದು 400 ಸೀಟ್ಸು ಮೆಡಿಕಲಲ್ಲಿ ಇನ್ಕ್ರೀಸ್ ಆದರೆ ನಿಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ವಿತ್ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ. ಒಂದೇ ನಿಮಿಷ. ಈಗ 3 ಸ್ಟೂಡೆಂಟು, ಸೊ ಸ್ಟೂಡೆಂಟ್ A, ಸ್ಟೂಡೆಂಟ್ B ಮತ್ತು ಸ್ಟೂಡೆಂಟ್ C ಅಂತ ಅಂದ್ಕೊಳ್ಳಿ. ABC. ಒಂದೇ ನಿಮಿಷ. ಈ ರೀತಿ 3 ಸ್ಟೂಡೆಂಟ್ ಇದ್ದಾರೆ. ABC ಈ ರೀತಿ 3 ಸ್ಟೂಡೆಂಟ್ ಇದ್ದಾರೆ. ಮೊದಲನೇ ಯಾರು ಸ್ಟೂಡೆಂಟ್ A ಇರ್ತಾರಲ್ಲ ಇವ್ರಿಗೆ MBBS ಆಸ್ಪಿರೆಂಟ್ ಇವರು. ಸೊ MBBS ಇವ್ರಿಗೆ ಬೇಕಾಗಿರುತ್ತೆ. ಬಟ್ ಫಸ್ಟ್ ರೌಂಡಲ್ಲಿ ಇವ್ರಿಗೆ ಏನಾಗಿರುತ್ತೆ, ಫಸ್ಟ್ ರೌಂಡಲ್ಲಿ ಇವ್ರಿಗೆ RV ಕಾಲೇಜ್ನಲ್ಲಿ ಸಿಕ್ಕಿರುತ್ತೆ ಕಾಲೇಜು ಇಲ್ಲಿ ಸ್ಟೂಡೆಂಟ್ Aಗೆ. ಸೆಕೆಂಡ್ ಈ ಒಂದು ಸ್ಟೂಡೆಂಟ್ Bಗೆ ಯಾವ್ದು ಸಿಕ್ಕಿರುತ್ತೆ, ಸ್ಟೂಡೆಂಟ್ Bಗೆ PES ಕಾಲೇಜ್ ಸಿಕ್ಕಿರುತ್ತೆ. ಸ್ಟೂಡೆಂಟ್ Cಗೆ ಇವ್ರದ್ದು ಮ್ಯಾಟ್ ಆಗಲ್ಲ ಬಿಡಿ, ಇವ್ರಿಗೆ NIE ಕಾಲೇಜ್ ಸಿಕ್ಕಿರುತ್ತೆ. ಈಗ ಫಸ್ಟಿಂದ ಎಕ್ಸ್ಪ್ಲೇನ್ ಮಾಡಬೇಕಂತಂದರೆ ಈಗ ಎಲ್ಲರೂ ಕೂಡ ಚಾಯ್ಸ್ 2 ಕೊಟ್ಕೊಂಡಿದ್ದಾರೆ. ಚಾಯ್ಸ್ 2 ಅಂದರೆ ಏನು, ಸಿಕ್ಕಿರೋ ಕಾಲೇಜು ಜೊತೆಗೆ ಅಪ್ಗ್ರೇಡ್ ಆಗುವಂಥದ್ದು. ಈಗ ನೋಡಿ ಸ್ಟೂಡೆಂಟ್ A ಏನು, ಸ್ಟೂಡೆಂಟ್ Aಗೆ MBBS ಸೀಟ್ ಇದೆ ಅವರ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ. ಕಟ್ ಆಫ್ ರ್ಯಾಂಕು ಮ್ಯಾಚ್ ಆಗಿ ಅಕಸ್ಮಾತ್ ಸೆಕೆಂಡ್ ರೌಂಡಲ್ಲಿ ಈ ಒಂದು ಸ್ಟೂಡೆಂಟ್ಗೆ MBBS ಸೀಟ್ ಸಿಕ್ತು ಅಂತ ಹೇಳಿದ್ರೆ ಈ ಒಂದು RV ಕಾಲೇಜ್ ಏನಿರುತ್ತೆ ಇದು ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಇವ್ರಿಗೆ MBBS ಸೀಟ್ ಅಲಾಟ್ ಆಯಿತು. ಫಸ್ಟ್ ಏಡ್ ಕಾಲೇಜ್ MBBS ಹಾಕಿದ್ರು, ಫಸ್ಟ್ನೇ ಕಾಲೇಜ್ ಅಲಾಟ್ ಆಯಿತು. ಆವಾಗ ಏನಾಯಿತು, RV ಕಾಲೇಜ್ಗೆ ಈ ಒಂದು ಸ್ಟೂಡೆಂಟ್ B ವೆಯ್ಟ್ ಮಾಡ್ತಾಯಿದ್ರು. RV ಕಾಲೇಜ್ ಇವರ ಕಾಲೇಜ್ ಲಿಸ್ಟಲ್ಲಿ ಇದೆ, ಫಸ್ಟೇ ಇದೆ. ಅಕಸ್ಮಾತ್ ಈ ಒಂದು ಸೀಟು ವೇಕೆನ್ಸಿ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟು ಸ್ಟೂಡೆಂಟ್ Bಗೆ ಅದು ಚಾನ್ಸು ಯಾವ ರೀತಿ ಫಸ್ಟಿಂದ ಚೆಕ್ ಮಾಡ್ಕೊಂಬರುತ್ತೆ ಆ ಒಂದು ಸಾಫ್ಟ್ವೇರು. ಇಲ್ಲಿ ಸ್ಟೂಡೆಂಟ್ ಎಯಿಂದ ಸಿಕ್ಕಿರೋ ಸೀಟು ಸ್ಟೂಡೆಂಟ್ Bಗೆ ಅಲಾಟ್ ಆಗುತ್ತೆ. ಇಲ್ಲೇನಾಯಿತು, ಫಸ್ಟು ಮೆಡಿಕಲ್ ಆಸ್ಪಿರೆಂಟ್ಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿತ್ತಾ, ಅವರು ಮೆಡಿಕಲ್ ಸೀಟ್ ಸಿಕ್ಕಿದ್ಮೇಲೆ ಖಂಡಿತ ಮೆಡಿಕಲ್ಗೆ ಹೋಗ್ತಾರೆ. ಆವಾಗ ಏನಾಯಿತು, ಇಂಜಿನಿಯರಿಂಗ್ ಸ್ಟೂಡೆಂಟು ನೆಕ್ಸ್ಟು ಯಾರು ವೆಯ್ಟ್ ಮಾಡ್ತಾಯಿದ್ರು, ಈಗ ಸ್ಟೂಡೆಂಟ್ B ವೆಯ್ಟ್ ಮಾಡ್ತಾ ಇದ್ದಿದ್ದು ಅವರಿಂದನೇ. ನೆಕ್ಸ್ಟು ಈಗ RV ಕಾಲೇಜು ಈ ಒಂದು ಸ್ಟೂಡೆಂಟ್ ಯಾರು ಸ್ಟೂಡೆಂಟ್ Bಗೆ ಇದು RV ಕಾಲೇಜ್ ಅಲಾಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿ PES ಕಾಲೇಜಲ್ಲಿ ಇನ್ನೊಂದು ವೇಕೆನ್ಸಿ ಕ್ರಿಯೇಟ್ ಆಯಿತು. ಯಾವ ರೀತಿ, ಇವ್ರಿಗೆ RV ಅಲಾಟ್ ಆಯ್ತಲ್ಲ ಅದೇ ಕಾರಣಕ್ಕೆ ಇಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಯಿತು. PES ಕಾಲೇಜಲ್ಲಿ ಇವ್ರಿಗೆ RV ಅಲಾಟ್ ಆಯಿತು. ನೆಕ್ಸ್ಟು PES ಕಾಲೇಜಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಯಿತಾ. ಈಗ ಸ್ಟೂಡೆಂಟ್ C PES ಕಾಲೇಜ್ಗೆ ವೆಯ್ಟ್ ಮಾಡ್ತಾಯಿದ್ರು. ಅವಾಗ ಏನಾಯಿತು, PES ಕಾಲೇಜು ಇಲ್ಲಿ ಸ್ಟೂಡೆಂಟ್ Bಗೆ RV ಕಾಲೇಜ್ ಅಲಾಟ್ ಆಯ್ತಲ್ವಾ. ನೆಕ್ಸ್ಟು PESಲ್ಲಿ ಈ ಒಂದು ಸ್ಟೂಡೆಂಟ್ Cಗೆ ವೇಕೆನ್ಸಿ ಕ್ರಿಯೇಟ್ ಆಗಿರುತ್ತಲ್ಲ, ಸ್ಟೂಡೆಂಟ್ Cಗೆ PES ಕಾಲೇಜಲ್ಲಿ ಅಂದರೆ ಸೆಕೆಂಡ್ ರೌಂಡಲ್ಲಿ PES ಕಾಲೇಜ್ ಸಿಗುತ್ತೆ. ಈ ರೀತಿ ಮೆಡಿಕಲ್ ಸೀಟ್ಸ್ ಇನ್ಕ್ರೀಸ್ ಆದ್ರೂ ಕೂಡ ನಿಮಗೆ ಈ ಒಂದು ಸೀಟ್ ಸಿಗುವ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದು ಸೆಕೆಂಡ್ ರೌಂಡಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು KEಗೆ ಸೀಟ್ಸ್ನ ಸರೆಂಡರ್ ಮಾಡ್ತಾರೆ. ಅಂದರೆ ಅವ್ರಿಗೆ ಇವಾಗ ಬೇಕಾಗಿಲ್ದಿರೋ ಕಾಲೇಜ್ ಸಿಕ್ಕಿದ್ರೆ ಖಂಡಿತ ಅವರು ಸೀಟ್ನ ಕ್ಯಾನ್ಸಲ್ ಮಾಡ್ಕೊತಾರೆ. ಸೊ ಆವಾಗ ಇನ್ನೂ ಜಾಸ್ತಿ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇದು ಅರ್ಥ ಆಯಿತು. ನೆಕ್ಸ್ಟು ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ನೀವು ಒಂದು ಬೆಸ್ಟ್ ಚಾಯ್ಸ್ನೇ ಚೂಸ್ ಮಾಡಿದ್ದೀರಾ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ನೀವು ಒಂದು 6 ಕಾಲೇಜ್ ಆ್ಯಡ್ ಮಾಡಿದ್ದೀರ ಅಂತ ಅಂದ್ಕೊಳ್ಳಿ. ನಾನು ಎಕ್ಸಾಂಪಲ್ ಹೇಳ್ತಿರೋದು, ಒಂದು 6 ಕಾಲೇಜ್ನ ಆ್ಯಡ್ ಮಾಡಿದರೆ ಈಗ ನಿಮಗೆ ಒಂದು 5th ಕಾಲೇಜು ಅಲಾಟ್ ಆಯಿತೆ. ಫಸ್ಟ್ ರೌಂಡಲ್ಲಿ 5th ಕಾಲೇಜ್ ಅಲಾಟ್ ಆಗಿದೆ. ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಇಲ್ಲಿ ಏನಾಯಿತು ಗೊತ್ತಾ, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಈ ಒಂದು ಸೀಟು ಹೋಲ್ಡಲ್ಲಿರುತ್ತೆ. ಇದು ಕನ್ಫರ್ಮ್ ನಿಮಗೆ
ಈಗ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗದೇ ಇರಲಿ, ನಿಮಗೆ ಈ ಒಂದು ಸೀಟ್ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿರುತ್ತೆ ಇದು ಕನ್ಫರ್ಮ್, ನೀವು ಅದನ್ನು ಡಿಲೀಟ್ ಮಾಡೋದಕ್ಕಾಗಲ್ಲ. ಈ ಒಂದು 4ನೇ ಕಾಲೇಜ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ, ಇದು ಚಾಯ್ಸ್ 2 ಕೊಟ್ಟಿರ್ತೀರ. ಈ ಒಂದು ಕಾಲೇಜ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜು ಈಗ ಮೇಲಿಂದ ಚೆಕ್ ಮಾಡ್ಕೊಂಡು ಬರುತ್ತೆ, ಯಾವ ಕಾಲೇಜ್ ಸಿಗಲಿಲ್ಲ ಅಂದರೆ ಈ ಒಂದು ಕಾಲೇಜ್ ಫಿಕ್ಸಾ, ಅದರಿಂದನೇ ನಿಮಗೆ ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ ನಿಮಗೆ ಒಂದು ಅಡ್ವಾಂಟೇಜು. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿ ಒಂದು ನಿಮಗೆ ಫಿಕ್ಸ್ ಕಾಲೇಜ್ ಇದೆ, ಅಂದರೆ ನೀವು ಆ ಕಾಲೇಜ್ ನೀವು ಭಯಪಡೋ ಅವಶ್ಯಕತೆ ಇಲ್ಲ ಸೆಕೆಂಡ್ ರೌಂಡಲ್ಲಿ ಸಿಗುತ್ತಾ ಸಿಗಲ್ವಾ ಅಂತ. ಸಿಕ್ತೋ, ಈಗ ಯಾವುದೋ ಒಂದು ಕಾಲೇಜ್ ಸಿಕ್ತು ಅಂದ್ಕೊಳ್ಳಿ, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತೀರ, ಮೇಲ್ಗಡೆಯಿಂದ ಚೆಕ್ ಮಾಡ್ಕೊಂಬಂದಾಗ ಕಟ್ ಆಫ್ ಮ್ಯಾಚ್ ಆಗಿ ಯಾವುದೋ ಒಂದು ಕಾಲೇಜ್ ಸಿಕ್ತು. ಅವಾಗ ಏನಾಗುತ್ತೆ, ಈ ಒಂದು 4th ಕಾಲೇಜು ಫಸ್ಟ್ ರೌಂಡಲ್ಲಿ ಸಿಕ್ಕಿತ್ತಲ್ಲ ಈ ಒಂದು ಕಾಲೇಜು ಡಿಲೀಟ್ ಆಗುತ್ತೆ. ನೀವು ಇದು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ನ ಚಾಯ್ಸ್ ಮಾಡೋದಕ್ಕಾಗಲ್ಲ. ನಿಮಗೆ ಯಾವ ಕಾಲೇಜು ಸಿಗುತ್ತೆ ಅದಕ್ಕೆ ನೀವು ಅಲಾಟ್ ಆಗಬೇಕು. ಅಂದರೆ ಈಗ 4th ಕಾಲೇಜ್ ಸಿಕ್ಕಿತ್ತು ಫಸ್ಟ್ ರೌಂಡಲ್ಲಿ, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರಿ, ಮತ್ತೆ ಮೇಲಿನ ಚೆಕ್ ಮಾಡ್ಕೊಂಬಂದಾಗ ಇಲ್ಲಿರೋದು ಯಾವುದೋ ಕಾಲೇಜ್ ಸಿಕ್ತು, ಈಗ ಸೆಕೆಂಡ್ ಕಾಲೇಜ್ ಸಿಕ್ತು ಅಂತ ಅಂದ್ಕೊಳ್ಳಿ, ಆವಾಗ ಈ ಒಂದು ಕಾಲೇಜ್ನ ನೀವು ಮರ್ತು ಬಿಡಬೇಕು. 4th ಕಾಲೇಜು, ಈ ಒಂದು ಕಾಲೇಜ್ಗೆ ನೀವು ಹೋಗಿ ಅಡ್ಮಿಷನ್ ಆಗಬೇಕು. ಸೊ ಇದೊಂದು ಅರ್ಥ ಆಯಿತು. ಆದರೆ ನೀವು ಕಳ್ಕೊಳ್ಳೋದೇನೂ ಇಲ್ಲ, ಇಲ್ಲಿ ಚಾಯ್ಸ್ 2 ಕೊಟ್ಟಿರ್ತೀರಲ್ವಾ, ಸೀಟು ಹೋಲ್ಡಲ್ಲಿರುತ್ತೆ, ಅದು ಕನ್ಫರ್ಮ್ ಸೀಟ್. ನಿಮಗೆ ನೀವು ಬೇಕಾದರೆ ಅಪ್ಗ್ರೇಡ್ ಆದರೆ ಅದ್ರ ಮೇಲ್ಗಡೆ ಇರೋ ಕಾಲೇಜ್ಗೆ ಹೋಗ್ಬೋದು. ಇಲ್ವಾ, ನಿಮ್ಗೆ ಸಿಕ್ಕಿರೋ ಸೀಟ್ಗೆ ಫೀಸ್ ಪೇಮೆಂಟ್ ಮಾಡಿ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಲೇಬೇಕು. ನೀವು ನೆಕ್ಸ್ಟು ಚಾಯ್ಸ್ 3 ಚಾಯ್ಸ್ 2 ಇರೋದಿಲ್ಲ, ಅಪ್ಗ್ರೇಡು ಮತ್ತು ಕ್ಯಾನ್ಸಲ್ ಇರೋದಿಲ್ಲ. ನೀವು ಡೈರೆಕ್ಟಾಗಿ ಆ ಒಂದು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಬೇಕು. ನೀವು 3rd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗಿ ಆಮೇಲೆ ನಿಮಗೆ 3rd ರೌಂಡ್ಗೆ ಚಾನ್ಸ್ನ ಕೊಡ್ತಾರೆ. ನೆಕ್ಸ್ಟು ಚಾಯ್ಸ್ 3 ಅಂದರೆ ಯಾವ ರೀತಿ, ಚಾಯ್ಸ್ 3 ಅಂತ ಹೇಳಿದ್ರೆ ಈಗ ಚಾಯ್ಸ್ 2 ಅವ್ರಿಗೆ ಸೀಟ್ ಕನ್ಫರ್ಮು, ಬಟ್ ಚಾಯ್ಸ್ 3 ಅವ್ರಿಗೆ ಸೀಟ್ ಕನ್ಫರ್ಮ್ ಇರೋದಿಲ್ಲ. ಅವರ ಆಪ್ಷನ್ ಲಿಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿಯೊಂದು ಕೂಡ. ಈಗ ಫಸ್ಟಿಂದ ಚೆಕ್ ಮಾಡ್ಕೊಂಬಂದಾಗ ಆ ಒಂದು ಸಾಫ್ಟ್ವೇರು ಇವ್ರಿಗೆ ಇಲ್ಲಿ ಯಾವುದಾದ್ರೂ 3ನೇ ಕಾಲೇಜ್ ಸಿಕ್ತು, ಈಗ ಅವ್ರಿಗೆ 3ನೇ ಕಾಲೇಜ್ ಸಿಕ್ಕಿತ್ತು ಅಂತ ಅಂದ್ಕೊಳ್ಳಿ. ಸೊ ಅವರು ಫಸ್ಟ್ ರೌಂಡಲ್ಲಿ ಇದು ಹೇಳ್ತಾ ಇರೋದು 3ನೇ ಕಾಲೇಜ್ ಸಿಕ್ಕಿತ್ತು, ಅವ್ರು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಯಿತು, ಈ ಒಂದು ಸೀಟ್ ಕ್ಯಾನ್ಸಲ್, ಇದನ್ನು ಮರ್ತು ಬಿಡ್ಬೇಕು ಅವರು. ಈಗ ಇಷ್ಟು ಫಸ್ಟಿಂದ ಈ 3 ಕಾಲೇಜ್ ಇದೆ, ಫಸ್ಟು, ಸೆಕೆಂಡು, 4th, ಈ 3 ಕಾಲೇಜಲ್ಲಿ ಅದು ರ್ಯಾಂಕು ಕಟ್ ಆಫು ಚೆಕ್ ಮಾಡ್ಕೊಂಡು ಬರುತ್ತೆ. ಸೊ ಎಲ್ಲಿ ಮ್ಯಾಚ್ ಆಗುತ್ತೆ ಮತ್ತು ಸ್ಟೂಡೆಂಟ್ಸ್ ಎಷ್ಟು ಜನ ಆ ಒಂದು ಆಪ್ಷನ್ ಲಿಸ್ಟಲ್ಲಿ ಹಾಕಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತಲ್ವ. ಅದು ಫಸ್ಟಿಂದ ಚೆಕ್ ಮಾಡ್ಕೊಂಬಂದಾಗ ಅಕಸ್ಮಾತ್ ಫಸ್ಟ್ ಏಡ್ರಲ್ಲೇ ಎಲ್ಲಾದರೂ ಇವರು ಕಟ್ ಆಫ್ ರ್ಯಾಂಕ್ ಮ್ಯಾಚ್ ಆದರೆ ಇಲ್ಲೇ ಅಲಾಟ್ ಮಾಡುತ್ತೆ, ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ಬರುತ್ತೆ, ಇಲ್ಲಿ ಅಲಾಟ್ ಮಾಡುತ್ತೆ. ನೀವು ಈ 3ನೇ ಸೀಟ್ನ ಮರ್ತು ಬಿಡಬೇಕು. ಯಾರೆಲ್ಲ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತೀರ, ನಾನು ಈ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು, ಈ ಒಂದು ಎಕ್ಸಾಂಪಲ್ 4 ಕಾಲೇಜ್ ಏನು ತೊಗೊಂಡಿದ್ದೀನಿ, ಇದರಲ್ಲಿ 3ನೇ ಕಾಲೇಜ್ನ ನೀವು ಮರ್ತು ಬಿಡಬೇಕು. ಇನ್ನು ಮೇಲ್ಗಡೆ ಯಾವ ಕಾಲೇಜ್ ಇದೆ ಮತ್ತು ಕೆಳಗಡೆ ಒಂದು ಕಾಲೇಜ್ ಇದೆಯಲ್ಲ, ಇದರಲ್ಲಿ ಯಾವುದಾದ್ರೂ ಅಲಾಟ್ ಆದರೆ ಅಲಾಟ್ ಆದಂಗೆ. ಬಟ್ ಚಾಯ್ಸ್ 2ಗೂ ಚಾಯ್ಸ್ 3ಗೂ ಏನು ಡಿಫ್ರೆನ್ಸ್ ಅಂದರೆ ಅವ್ರಿಗೆ ಸೀಟ್ ಕನ್ಫರ್ಮು, ನಿಮಗೆ ಸೀಟ್ ಕನ್ಫರ್ಮ್ ಇರೋದಿಲ್ಲ. ನಿಮ್ಮ ಆಪ್ಷನ್ ಲಿಸ್ಟು ಸಕ್ಕತ್ತಾಗಿತ್ತು ಅಂತ ಹೇಳಿದ್ರೆ ಖಂಡಿತ ನಿಮಗೆ ಕಾಲೇಜ್ ಸಿಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಬಟ್ ಎಲ್ಲ ಡಿಪೆಂಡ್ ಆಗಿರುವಂಥದ್ದು ನಿಮ್ಮ ಆ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಮೇಲೆ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೇಕು ಅಂದರೆ ಕ್ಯಾಟಗರಿ ವೈಸ್ ಕಟ್ ಆಫು ಲಿಂಕು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಜಸ್ಟ್ 19 ರೂಪೀಸ್ನ ಪೇ ಮಾಡಿದ್ರೆ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ನೀವೇ ಅಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.